ಇಂದು ಕರ್ನಾಟಕ ರಾಜ್ಯದಲ್ಲಿ 30-35 ವರ್ಷಗಳ ಸತತ ಹೋರಾಟ, ಒಳ ಮೀಸಲಾಗಿ ಸುಮಾರು ವರ್ಷಗಳಿಂದ ಅನೇಕ ಪ್ರತಿಭಟನೆಗಳು ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಬೆಂಗಳೂರು ಚಲೋ ಆಗಿರ್ಬೋದು, ಪಾದಯಾತ್ರೆಗಳಾಗಿರ್ಬೋದು, ಅರೆಬತ್ತಲೆ ಸೇವೆಗಳು, ಅನೇಕ ಹೋರಾಟಗಳ ಪರಿಣಿತವಾಗಿ 1 ಆಗಸ್ಟ್ 2024 ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತು. ಈ ಒಳ ಮೀಸಲಾತಿ ತಮ್ಮ ರಾಜ್ಯದ ಅವರಿಗೆ ಅಧಿಕಾರ ಇದೆ, ಅವರು ತಮಗೆ ಅನುಗುಣವಾಗಿ ಡಾಟಾ ತರಿಸ್ಕೊ ಪ್ರೀಮಿಯಂ ಡಾಟಾ ಮಾಡ್ಬೇಕಂತ ಹೇಳಿದ್ರು. ಇವತ್ತಿನ ಸರ್ಕಾರಗಳು BJP ಇರ್ಬೋದು, ಕಾಂಗ್ರೆಸ್, ಜನತಾ ಯಾವುದೇ ಸರ್ಕಾರಗಳನ್ನು ಅವರ ಪ್ರಣಾಳಿಕೆಯಲ್ಲಿ ಹಾಕಿರು. ಈ ಸಾರಿ ನಾವು ಒಳ ಮೀಸಲು ಮಾಡ್ತೇವೆ ಅನ್ನೋದು, ಓಟ್ ಹಾಕಿಸೋದು, ಮತ್ತು ಹೋಗೋದು, ಮತ್ತು ಒಳ ಮೀಸಲು ಮಾಡ್ತೀನಿ ಅನ್ನೋದು, ಹೀಗೆ ಮಾಡಿ ಸುಮಾರು 35 ವರ್ಷ ಕಳೀತವ. ಈಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಈಗ ಅಂತಿಮ, ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಒಂದು ನಾಗಮೋಹನ್ ದಾಸ್ ಕಮಿಟಿ ಮಾಡ್ಯಾರ. ಆ ನಾಗಮೋಹನ್ ಸರ್ವೆ ಮಾಡಿದ್ರು, ಇಡೀ ಜಿಲ್ಲಾದಂಥ ಸರ್ವೆ ಮಾಡಿದ್ರು, ಮಾಡಿ ಇಂಪೀರಿಯರ್ ಡಾಟಾ ರೆಡಿ ಮಾಡಿ ಕೊಟ್ಟರೆ ತಕ್ಷಣ ಬರೋಂಥ ಆಗಸ್ಟ್ 11ನೇ ತಾರೀಕಿನಿಂದ ಏನು ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಆ ಅಧಿವೇಶನದಲ್ಲಿ ಎಲ್ಲ ರಾಜ್ಯದ ಪ್ರಮುಖರು ಈ ಒಳ ಮೀಸಲಾತಿಗೆ ಅನುಮೋದನೆ ಕೊಟ್ಟು ಈ ಸಮುದಾಯಕ್ಕೆ ಒಂದು ಸಹಕಾರ ಮಾಡಬೇಕಂತ ಈ ಗುಲ್ಬರ್ಗ ಪರವಾಗಿ ನಾನು ಇಡೀ ರಾಜ್ಯದ ಮತ್ತು ಜನತೆಗೆ ನಾನು ಮಾಡ್ತೀನಿ. ಮತ್ತು ಮೇಲಾಗಿ ಇದೇ ಆಗಸ್ಟ್ 1 ತಾರೀಕು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲ 9 ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ವಿದ್ಯಾವಂತರು, ಮಹಿಳೆಯರು ಮತ್ತು ಇಲ್ಲಿರೋಂಥ ಸಮಾಜ ಬಗ್ಗೆ ಚಿಂತನೆ ಮಾಡೋದು ಎಲ್ಲ ಹೋರಾಟಗಳು, ಅವರ ಸಂಘಟನೆ ಯಾವುದೇ ಹೋರಾಟ ಇರಲಿ, ಪಕ್ಷ ಭೇದ ಮರೆತು 1ನೇ ತಾರೀಕು 10 ಗಂಟೆಗೆ ಜಗತ್ತೂರ್ತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಭವ್ಯ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡೋದ. ಆ ಪ್ರತಿಭಟನೆಗೆ ಎಲ್ಲ ಜಿಲ್ಲೆಯಲ್ಲಿ ಗುಲ್ಬರ್ಗ ನಗರದ ಎಲ್ಲ ಸಮುದಾಯರು ತಾವು ಭಾಗಿಯಾಗಿ ಈ ಪ್ರತಿಭಟನೆ ಸಮುದಾಯದ ಪ್ರತಿಭಟನೆಗೆ ಎಲ್ಲ ಜನರು ಸಹಕರಿಸಿ ಮಾಡಬೇಕು. ಮತ್ತು ಇದಕ್ಕೆ ಒಳ ಮೀಸಲಾತಿ 101 ಜಾತಿಗಳಿಗೆ ನಾವು ಯಾವುದೇ ಜಾತಿ ವಿರೋಧ ಎಂದೂ ಮಾಡಿಲ್ಲ. ಮಾದಿಗಳು ಬೇರೆ ಜಾತಿ ಬಗ್ಗೆ ಹೋರಾಟ ಮಾಡೋಂಥ ಮನೋಭಾವದಂಥ ಈ ಸಮುದಾಯ, ಅದಕ್ಕೆ ಬೇರೆಯವರು ಇದಕ್ಕೆ ಸಹಕಾರ ಮಾಡಿ 1ನೇ ತಾರೀಕಿಗೆ ಸಹಕಾರ ಮಾಡ್ಬೇಕಂತೇಳಿ ಮಾಧ್ಯಮ ಮುಖಾಂತರ ನಾನು ತಮ್ಮೆಲ್ಲರ ವಿನಂತಿ ಮಾಡ್ತಾ ಇದ್ದೀನಿ. ನಾನು ಶಾಮನಾಟಿಕರ್, ಗುಲ್ಬರ್ಗ. ಅವನು ಹೋಗಿಲ್ಲ, ಈಗ 1ನೇ ತಾರೀಕದ, ಯಾಕೆ 11ನೇ ತಾರೀಕು ಸೆಷನ್ ಸರ್ಕಾರಕ್ಕೆ ಗಮನ ಎಳಿಬೇಕಾಗ್ಯದ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಕ್ಕೆ ಪ್ರತಿ ವರ್ಷ ನಾವು ಗಮನ ಸೆಳೆದಾಗ ಮಾತ್ರ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಈ ಸಾರಿ ವಿಭಿನ್ನ ರೀತಿಯಿಂದ ಮ್ಯಾಕ್ಸಿಮಮ್ ಎಲ್ಲ ತಾಲೂಕಲ್ಲಿಂದ ಜನ ಬಂದು ಈ ಪ್ರತಿಭಟನೆಗೆ ಸಹಕಾರ ಕೊಡ್ಬೇಕಂತೇಳಿದ್ರೆ, ಮತ್ತು ಆಮೇಲೆ 11ನೇ ತಾರೀಕಿನ ಆದ್ಮೇಲೆ ಮತ್ತೆ ವಿಚಾರ ಮಾಡ್ತೀವಿ ಯಾವ ರೀತಿ ಮಾಡ್ಬೇಕಾ, ಮತ್ತು ಹೋರಾಟ ಯಾವ ರೀತಿ ತೀವ್ರ ಮಾಡಬೇಕಾಗ್ಯದ, ಏನು ಮಾಡ್ಬೇಕನ್ನೋದು ನೆಕ್ಸ್ಟ್ ಮತ್ತೊಂದು ಕಮಿಟಿ ಕುಂತು ಎಲ್ಲ ವಿದ್ಯಾವಂತರು, ಸಾಮಾಜಿಕ ಚಿಂತನೆಗಾರರು ಮತ್ತೊಂದು ಮೀಟಿಂಗ್ ಮಾಡಿ ಮುಂದೆ ನಡೀತಾ. ಮತ್ತು 1 ತಾರೀಕು ಮಾತ್ರ ಇಡೀ ರಾಜ್ಯದಲ್ಲ ಅಂತ ಎಲ್ಲ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತದೆ. ಗುಲ್ಬರ್ಗಾದಲ್ಲಿ ಒಂದು ಎಲ್ಲ ಜಿಲ್ಲೆಯಲ್ಲಿ ತಾಲೂಕಲ್ಲಿಂದ ಬರಬೇಕು ಅನ್ನೋದು ಒಂದು ತಾಲೂಕು, ಜಿಲ್ಲಾ, ನಗರದಿಂದ ಎಲ್ಲರೂ ಇಲ್ಲಿ ಇರೋಂಥ ಎಲ್ಲ 22-30 ಎಲ್ಲರೂ ಅವತ್ತಿನ ದಿವಸ ತಮ್ಮ ಕಾರ್ಯಕ್ರಮಗಳ ರದ್ದುಗೊಳಿಸಿ ಎಲ್ಲರಿಗೂ ಕಾರ್ಯಕ್ರಮ, ಎಲ್ಲರೂ ತಮ್ಮ ಹೊಟ್ಟಿಪಾಗಿ ದುಡಿತಾರೆ ಇಲ್ಲಂತಿಲ್ಲ. ಆದರೆ ಸಮುದಾಯ ಬಗ್ಗೆ ಚಿಂತನೆ ಮಾಡಿ ಒಂದು ದಿವಸ ತಾವು ಈ ಸಮುದಾಯ ಬಗ್ಗೆ ಚಿಂತನೆ ಮಾಡಿ ಈ ಕಾರ್ಯಕ್ರಮ ಭಾಗಿಯಾಗಬೇಕಂತ ಇಡೀ ಸಮುದಾಯಕ್ಕೆ ನಾನು ಕಳಕಳಿ ಮೂಲಕ ವಿನಂತಿ ಮಾಡ್ತೇನೆ. ತಿಳಿಸ್ಬೇಕಾಗ್ತದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕದ. ಅದನ್ನು ನೋಡಿ ಯಾವ ಸಮಯಕ್ಕೆ ಮಾಡ್ಬೇಕಂತ ಸರ್ಕಾರ ಮಾಡ್ತದೆ, ಆದರೆ ನಾವು ಹಂಗಾಗಿ ಮಾಡ್ತಾನೆ ಇರ್ಬೇಕಲ್ಲ, ಸುಮ್ಮ ಕುಂತಂಗತ್ರಿ. ಯಾಕಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಜಿಸ್ಕಿ ಸಂಖ್ಯಾ ಜತನಿ ಭಾರಿ ಉತಿನಿ ಉಸ್ಕಿ ಸೇದಾರೆ ಅಂತ ಬಾಬಾ ಸಂವಿಧಾನದಾಗ ಹೇಳ್ತಾರೆ. ನೀವು ಎಲ್ಲಿತನ ಪ್ರತಿಭಟನೆ ಮಾಡಲ್ಲ, ನಿಮ್ಮ ಹಕ್ಕಿಗೆ ನೀವು ಕೇಳಲ್ಲ, ಯಾರು ಕೊಡ್ಲಕ್ಕಾಗಲ್ಲ. ಅದಕ್ಕೆ ನಮ್ದು ಹಾಗೆ ಹೋರಾಟ ಇರ್ತದೆ. ಅದನ್ನು ಈಗ ಅಂತಿಮ ಹಂತಕ್ಕೆ ಬಂದದ. ಅದಕ್ಕೆ ಈಗ ಅರ್ಥ ಸರ್ಕಾರ ಅದ, ಒಳ್ಳೆಯ ಸರ್ಕಾರ ಅದ, ಸಾರ್ವಜನಿಕರ ಮಾಡ್ಬೇಕನ್ನೋ ಉದ್ದೇಶದ ಅವ್ರು ಈಗಾಗಲೇ ಕಮಿಟಿ ಮಾಡ್ಯಾರ. ನಾವು ನಂಬಿದ್ದೇವೆ, ಅದನ್ನು ಅವ್ರು ಉಳಿಸ್ಕೋಬೇಕನ್ನೋ ಉದ್ದೇಶದ. ಮತ್ತು ಇದೇ ಮಾಡಿದಾಗ ಮತ್ತು ಅನೇಕ ರೀತಿಗಳ ಈಗಾಗಲೇ ಅನೇಕ ವಿಚಾರವಂತರ ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕನ್ನೋ ವಿಚಾರದ ಅವಾಗ ಮತ್ತೆ ಮುಂದಾಗ್ತದೆ. ಈಗಿನ ಪುಸ್ತಕಂತ 1ನೇ ತಾರೀಕು ಮಾತ್ರ ಎಲ್ಲರೂ ಬಂದು ಈ ಕಾರ್ಯಕ್ರಮ ಭಾಗಿಯಾಗಬೇಕನ್ನೋದು ನಮ್ಮ ಉದ್ದೇಶ. ನಾವು ಒಂದೇ ಬೇಡಿಕೆ, ನಮ್ಮ ಹಕ್ಕು ನಮಗೆ ಕೊಡಿ. ಈಗಾಗಲೇ ಕೆಲವು ವರ್ಷಗಳ ಹಿಂದೆ ಒಳ ಮೀಸಲಾತಿ ಮಾಡಬೇಕಂತೇಳಿ BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿಯವರ ಒಂದು ನಿಯೋಗವನ್ನು ಅವರು ವರದಿಯನ್ನು ಕೊಟ್ಟರು. ಆ ವರದಿ ಪ್ರಕಾರ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿದ್ದು BJP ಸರ್ಕಾರ. ಅಲ್ಲಿಂದ ಶಿಫಾರಸ್ತು ಆಗಿ ಅದು ಕೇಂದ್ರ ಸರ್ಕಾರ ಮಂಜೂರು ಮಾಡಿ ಈಗ ಹೈಕೋರ್ಟ್ ಪೀಠ, ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಯಶಸ್ವಿಯಾಗಿ ಎಲ್ಲ ಯಾವ ರಾಜ್ಯಗಳಿಗೆ ಅನುಕೂಲವಾಗಿ ಮಾಡಬೇಕಂತೇಳಿ ನಮ್ಮ ಕೇಂದ್ರ ಕಡೆಯಿಂದ ಹೈಕೋರ್ಟ್ ಪೀಠವನ್ನು ಇಲ್ಲಿ ಆಲ್ರೆಡಿ ಸುಪ್ರೀಂ ಕೋರ್ಟನ್ನು ಇಲ್ಲಿ ಆಲ್ರೆಡಿ ಕರ್ನಾಟಕ ಸರ್ಕಾರಗಳಿಗೆ ಎಲ್ಲರಿಗೂ ತಿಳಿಸಿತ್ತು. ಆಲ್ರೆಡಿ ತಮಿಳುನಾಡು ಆಗಿರ್ಬೋದು, ಮತ್ತು ತೆಲಂಗಾಣ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇದು ಎಲ್ಲೆಲ್ಲೂ ಒಳ ಮೀಸಲಾತಿ ಆಗಿದೆ. ಈ ಕರ್ನಾಟಕದಲ್ಲಿ ಯಾಕೆ ಉಸ್ತದಂತ ಇಡೀ ಜನರಿಗೆ ಗೊತ್ತದ. ಇದೇನು ಮುಚ್ಚಿಟ್ಟು ಕಿವಿಯಲ್ಲಿ ಹೇಳಬಾರ್ದು. ಎಲ್ಲರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ ಯಾರು ಮಾಡತ್ತಾರ ಇದು ಆಟ ಅಂತೇಳಿ.
ಈಗ ಆಟ ಮಾಡೋಕೆ ಆಯ್ತು, ನೀವು ಆಟ ಆಡಿದ್ದು ಸಾಕು, ಈಗ ದಯಮಾಡಿ ನಮ್ಮ ಮಾದರಿಗೊಂದು ಸ್ವತಂತ್ರ ಇರೋಕ್ಕೆ ತಾವು ಅನುಮತಿ ಮಾಡಬೇಕಂತೇಳಿ ನಾ ಕಾಂಗ್ರೆಸ್ ಮುಖ್ಯಮಂತ್ರಿ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಯಾರು ಗುಲಾಮ್ಗಿರಿ ಆಗಬೇಡ್ರಿ, ನಿಮ್ಮ ಕೈಯಾಗ ಹಾಕ್ಕೊಟ್ಟಿವಿ ಸಿದ್ದರಾಮಯ್ಯ ಅವರೇ, ನೀವು ಮಾಡಲೇಬೇಕು ಇದಕ್ಕೆ. ಈ ಮಳೆ ನಾಳೆ ಬರ್ತಕ್ಕಂಥ 1ನೇ ತಾರೀಕು ದಿನ ಇಡೀ ತಾಲೂಕಲ್ಲಿಂದ, ಇಡೀ ನಮ್ಮ ಗುಲ್ಬರ್ಗ ತಾಲೂಕು ಚಿತ್ತಾಪುರ ಆಗಿರ್ಬೋದು, ನಮ್ಮ ಜೋರಿಗೆ ಆಗಿರ್ಬೋದು, ಎಲ್ಲ 9 ತಾಲೂಕಾ ಕಡೆಯಿಂದ ಎಲ್ಲರೂ ಜನರು ಹೆಣ್ಣು ಗಂಡು ಎಲ್ಲರೂ ಸೇರಿ 1ನೇ ತಾರೀಕು ನಮ್ಮ ಬಲ ತೋರಿಸ್ಬೇಕಂತೇಳಿ ನಾವು ನಿರ್ಧಾರ ಮಾಡೀವಿ, ತೋರಿಸ್ತೀವಿ. ನಿಮಗೆ 10 ತಾರೀಕು ತನಕ ಗಡುವು ಕೊಡ್ತೀವಿ. 10 ತಾರೀಕು ಒಳಗಾಗಿ ನೀವು ಇದು ಮಾಡಲಿಲ್ಲ, ಆದೇಶ ಮಾಡಲಿಲ್ಲ ಅಂದ್ರೆ 15 ತಾರೀಕು ಯಾವ ಉಸ್ತುವಾರಿಗಳು ಯಾವ ಜಿಲ್ಲೆಯಲ್ಲಿ 15 ಆಗಸ್ಟ್ ಜೆಂಡ ಏರಿಸಿ ನೀವು ಏರ್ಸಕ್ಕೆ ಅದಕ್ಕೆ ಲಾಯಕ್ಕಿಲ್ಲ, ಜಿಲ್ಲಾಧಿಕಾರಿನೇ ಎಲ್ಲ ಏರ್ಸ್ಬೇಕು ಜೆಂಡ ಅಂತೇಳಿ ಇವತ್ತು ತಮ್ಮ ಮುಖಾಂತರ ಹೇಳಕ್ಕೆ ಸರ್. ಸುಮಾರು 10,000 ಜನ ಸೇರ್ಸಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. ಆದಷ್ಟು ಆ ಮಟ್ಟಿಗೆ ಮುಡ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ ಈ ಸಲ. ಯಾಕಂದ್ರೆ ಎಲ್ಲರೂ ಹುಷಾರಾಗ್ಯಾರ, ಮೊದಲಿನಂಗೆ ದಡ್ರು ಯಾರೆಲ್ಲ ಅರಿವು ಬಂದಿದೆ ನಮ್ಮ ಜನಕ್ಕೂ, ಎಲ್ಲರೂ ಬರೋಕ್ಕೆ ತಯಾರಿದ್ದಾರೆ. ತಯಾರು ಮಾಡೋರು ಬೇಕು, ಆದರೆ ಎಲ್ಲ ಯುವಕರೆಲ್ಲ ತಯಾರಾಗಿದ್ದೀವಿ, ತಯಾರು ಮಾಡ್ತೀವಿ, ಮುಂದೂ ತಯಾರಾಗ್ತೀವಿ ಅಂತೇಳಿ ತಮ್ಮ ಮುಖಾಂತರ ಎಲ್ಲ ನಮ್ಮ ಗುಲ್ಬರ್ಗದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು, ನಮ್ಮ ವಸತಿ ಬಾಬು ಜಗಜೀವನರಾಮ್ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯ ಇದೆ, ನೀವು ಬರಲೇಬೇಕು. ನಮ್ಮ ಹೆಣ್ಮಕ್ಳು ಮುಂದಿನ ಅವ್ರ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಅವ್ರಿಗೆ ಭವಿಷ್ಯ ಇದೆ, ತಾವು ಎದ್ದು ಬರಬೇಕು. ನಾವು ಕೆಲಸ ಅಂತ ಯಾರು ಕೆಲಸಕ್ಕೆ ಹೋಗಬಾರ್ದು. ಅವತ್ತಿನ ದಿವಸ ಕೆಲಸನೇ ಇಲ್ಲ ಅಂತ ತಿಳ್ಕೊಂಡು ಇದೇ ನಮ್ಮ ಕೆಲಸಪ್ಪ, ಇದೇ ನಮ್ಮ ಕೂಲಿ ಅಂತ ತಿಳ್ಕೊಂಡು ದಯಮಾಡಿ ಬಂದು ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡಿಕೊಡ್ಬೇಕಂತೇಳಿ ಎಲ್ಲ ರಿಟೈರ್ಡ್ ಆಫೀಸರ್ಗಳ ಬಲ್ಲಿ, ನ್ಯಾಯವಾದಿಗಳ ಬಲ್ಲಿ, ಎಲ್ಲ ನಮ್ಮ ಸಮಾಜದ ಎಷ್ಟು ಎಲ್ಲೆಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಆಗಲಿ ತಾವು ಎದುರಿಗೆ ಬರಲಿಲ್ಲ ಅಂದರೆ ಬೇಕಾದ್ರೂ ಸಪೋರ್ಟ್ ಮಾಡಿ ನಮಗೆ ಬೆಂಬಲಕ್ಕೆ ನಿಂದ್ರೆ ಅಂತೇಳಿ ತಮಗೆಲ್ಲರೂ ಕೈ ಜೋಡಿಸ್ತಾ ನನ್ನ ಮಾತು. ಈಗಾಗಲೇ ಮಾದಿಗ ಸಮುದಾಯದ ಒಳ ಮೀಸಲಾತಿಗಾಗಿ ಸುಮಾರು 3 ದಶಕಗಳಿಂದ ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಹೋರಾಟಗಳು, ಇವತ್ತು ಅರಬತ್ತಲೆ ಪ್ರತಿಭಟನೆ ಆಗಿರ್ಬೋದು, ಟಮಟೆ ಚಳವಳಿ ಆಗಿರ್ಬೋದು, ಸತ್ಯಾಗ್ರಹ ಆಗಿರ್ಬೋದು, ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿರುವಂಥ ಸಮಾವೇಶಕ್ಕೆ ಇಲ್ಲಿಂದ ತೆರಳಿದಾಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಅನೇಕ ರೀತಿಯ ಹೋರಾಟಗಳು ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮಾದಿಗ ಸಮುದಾಯದ ಸಂಘಟನೆಗಳು ಕೂಡ ಸಮುದಾಯದವರು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ಕಳೆದ ಸರ್ಕಾರದ ಬೊಮ್ಮಾಯಿಯವರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇನ್ನೂ ವರದಿಯನ್ನು ಸಲ್ಲಿಸಿದ್ದಾರೆ. ಅದರ ಪ್ರಕಾರವಾಗಿ ಇವತ್ತು ರಾಷ್ಟ್ರದಲ್ಲಿರುವಂಥ ದೇಶದ ಪ್ರಧಾನಮಂತ್ರಿಗಳು ಮುಂದಿನ ಒಂದು ಹೆಜ್ಜೆಯನ್ನು ಇಟ್ಟು ಇವತ್ತು ಸುಪ್ರೀಂ ಕೋರ್ಟದ 7 ಪೀಠ ನ್ಯಾಯಾಧೀಶರ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಆಧಾರವಾಗಿ ಇವತ್ತು ಅನೇಕ ರಾಜ್ಯಗಳಿಗೆ, ತೆಲಂಗಾಣ ಆಗಿರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದಾರೆ, ಆ ಆದ್ಯತೆಯ ಪ್ರಕಾರವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಅದನ್ನು ಜಾರಿಗೊಳಿಸೋದು ಇವತ್ತು ತುಂಬ ಅಗತ್ಯವಿದೆ. ತಾವು ನುಡಿದಂತೆ ನಡಿಬೇಕಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ನಮ್ಮ ಸಮುದಾಯ ಇವತ್ತು ನಮ್ಮ ಸಮುದಾಯದವರು ಕೂಡ ತಮಗೆ ಮತಗಳನ್ನ ಹಾಕಿದ್ದಾರೆ. ಕೇವಲ ಬೇರೆ ಸಮುದಾಯದವರು ಅಷ್ಟೇ ಅಲ್ಲ, ಇವತ್ತು ನಮ್ಮ ಸಮುದಾಯದವರು ಕೂಡ ತಮಗೆ ಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಧಿಕಾರದಲ್ಲಿದ್ದೀರಿ, ಇವತ್ತು ನುಡಿದಂತೆ ನಡಿಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ತಾವೇ ಸೃಷ್ಟಿ ಮಾಡಿದ್ರಿ, ದತ್ತವಂಶ ಅಂತ ಹೇಳಿದ್ರಿ, ಎಲ್ಲವನ್ನು ಹೇಳಿದ್ರು ಕೂಡ ವರದಿ ಕೊಟ್ಟರು ಕೂಡ ವರದಿಯ ಪ್ರಕಾರ ತಾವು ಅನುಷ್ಠಾನಗೊಳಿಸದೆ ಇವತ್ತು ಕಾಲಹರಣ ಮಾಡ್ತಾ ಇರೋದು ಇವತ್ತು ನಮ್ಮೆಲ್ಲರಿಗೂ ಸಮುದಾಯದವರಿಗೆ ಬೇಜಾರು ವ್ಯಕ್ತಪಡಿಸ್ತೇವೆ. ಅದರಲ್ಲಿ ಮಾಧ್ಯಮ ಮೂಲಕ ಒಂದು ಮನವಿ ಮಾಡ್ತೇನೆ. ಈ ಭಾಗದಿಂದ ಸುಮಾರು 2 ಬಾರಿ ಲೋಕಸಭೆಗೆ ಪ್ರವೇಶ ಮಾಡಿ ಇವತ್ತು ಈ ಭಾಗದಲ್ಲಿ 8 ಬಾರಿ ಇವತ್ತು ವಿಧಾನಸಭೆಯಲ್ಲಿ ಎಲ್ಲ ಖಾತೆಗಳನ್ನು ಅನುಭವಿಸಿರುವಂತ ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರಲ್ಲಿ ನಾನು ಮನವಿ ಮಾಡ್ತೇನೆ, ತಾವು ಇದು ಮುಂದಾಳತ್ವವನ್ನು ವಹಿಸಬೇಕು. ತಾವು ಮುಂದಾಳತ್ವ ವಹಿಸಿದಾಗ ಮಾತ್ರ ಮಾದಿಗರ ಒಂದು ಒಳ ಮೀಸಲಾತಿ ಜಾರಿ ಆಗ್ತದೆ. ಮಾದಿಗರು ಯಾರು ತಮ್ಮ ವಿರೋಧಿಗಳಲ್ಲ. ಯಾವ ರೀತಿ ಆರ್ಟಿಕಲ್ 317ಗೋಸ್ಕರ ತಾವು ಏನ್ ಸರ್ಕಸ್ ಮಾಡಿದ್ರಿ, ಎಷ್ಟು ದಿನಗಳ ಕನಸು ಅದನ್ನ ನನಸು ಮಾಡಿದ್ರಿ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ. ಹಾಗಾಗಿ ತಾವು ಇವತ್ತು ಇರೋವರೆಗೂ ಇವತ್ತು ತಮ್ಮ ಹೆಸರನ್ನ ಕೊನೆಯವರೆಗೂ ಎಲ್ಲರ ಮನದಲ್ಲಿ ಉಳಿಬೇಕಾದ್ರೆ ಮಾದಿಗರಿಗೆ ಒಳ ಮೀಸಲಾತಿ ಇವತ್ತು ಮಾದಿಗರಷ್ಟೇ ಅಲ್ಲ, ಇವತ್ತು ಲೆಫ್ಟ್ ಆಗಿರ್ಬೋದು, ರೈಟ್ ಆಗಿರ್ಬೋದು, ಲಮಾಣಿ ಆಗಿರ್ಬೋದು, ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಇದೆ. ಹಾಗಾಗಿ ತಮ್ಮ ಒಂದು ಗ್ರೀನ್ ಸಿಗ್ನಲ್ಗೆ ಇವತ್ತು ರಾಜ್ಯ ಸರ್ಕಾರ ನಿಂತಿದೆ. ಹಾಗಾಗಿ ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು. ಎಲ್ಲವನ್ನ ಬಿಟ್ಟು ಇದು ಮಾದಿಗರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅನ್ನುವಂಥ ಮೂಲಕವಾಗಿ ತಾವು ಸಂದೇಶನ ಕೊಡಬೇಕಾಗಿ ಮನವಿ ಮಾಡೋದಲ್ಲದೆ ಇವತ್ತು ಆಗಸ್ಟ್ 1ನೇ ತಾರೀಕು ಎಲ್ಲರೂ ಕೂಡ ಇವತ್ತು ಕೆಲಸ ಮನೆ ಎಲ್ಲಿರುವಂಥ ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು ಇವತ್ತು ಎಲ್ಲರೂ ಕೂಡ ರಸ್ತೆಗಿಳಿಯುವಂಥ ಅನಿವಾರ್ಯತೆ ಇದೆ. ಇದು ನಮ್ಮ ಹಕ್ಕಿದೆ. ನಮಗೆ 30 ವರ್ಷಗಳ ಕಾಲ ಆಗ್ತಿರುವಂಥ ಅನ್ಯಾಯವನ್ನ
ಸರಿಪಡಿಸಬೇಕಾಗಿದೆ. ಹಾಗಾಗಿ ಅಂದಿನ ಹೋರಾಟಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಜಗತ್ ವೃತ್ತದಿಂದ ತಿಮ್ಮಾಪುರ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಅರ್ಹವತ್ತಲೆ ಪ್ರತಿಭಟನೆ ಮಾಡೋ ಮೂಲಕವಾಗಿ ಕಲಬುರಗಿಯಲ್ಲಿ ಆಗಿರುವಂತಹ ಹೋರಾಟ ಸರ್ಕಾರದ ಕಣ್ ತೆರೆಸುವಂತ ಕೆಲಸವನ್ನ ನಾವೆಲ್ಲರೂ ಸೇರ್ ಮಾಡ್ತಾ ಸುಮಾರು 10,000 ಜನರ ನಿರೀಕ್ಷೆ ಇದೆ. ಎಲ್ಲ ಹೋರಾಟಗಾರರು, ಎಲ್ಲ ಬುದ್ಧಿಜೀವಿಗಳು, ಎಲ್ಲ ರಾಜಕಾರಣಿಗಳು ಪಕ್ಷ ಭೇದವನ್ನ ಮರೆತು ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಮಾದಿಗರ ಮಹಾ ಒಕ್ಕೂಟ ಕಲಬುರಗಿ ವತಿಯಿಂದ ಒಂದು ಆ ಬ್ಯಾನರ್ ಅಡಿಯಲ್ಲಿ ಇವತ್ತು ಎಲ್ಲ ಪಕ್ಷದಲ್ಲಿರುವಂತ ಎಲ್ಲ ಪಕ್ಷ ಭೇದವನ್ನು ಮರೆತು ಇವತ್ತು ರಸ್ತೆಗಿಳುವಂತ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಈ ಒಂದು 10ನೇ ತಾರೀಕು ಒಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ದಲ್ಲಿ ಮತ್ತು ಸೆಷನ್ದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡದೇ ಇದ್ದಲ್ಲಿ ಇವತ್ತು ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ರಾಷ್ಟ್ರ ಧ್ವಜಕ್ಕೆ ನಾವು ಕೂಡ ಗೌರವ ಕೊಡ್ತೇವೆ. ಆದರೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ನೇಮಕಗಳ ಮಾಡಿದ್ದಾರೆ ಧ್ವಜಾರೋಹಣ ಮಾಡಕ್ಕೆ. ಆ ಅನುಪಸ್ಥಿತಿಯಲ್ಲಿ ಅವರಿಗೆ ಆರೋಗ್ಯ ಏರುಪೇರಾದಂತಹ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಅದನ್ನು ಧ್ವಜಾರೋಹಣ ನೆರವೇರಿಸಬೇಕು ಅಂತೇಳಿ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಇದೆ, 30 ವರ್ಷಗಳ ಹೋರಾಟ ಏನಿದೆ, ಈ ಹೋರಾಟವನ್ನ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಎಚ್ಚರಿಕೆ ಕೊಡುವಂತ ಗಂಟೆಯನ್ನು ನಾವು ಮಾಡ್ತೇವೆ. ಅಂದಿನ ಉಸ್ತುವಾರಿ ಸಚಿವರನ್ನ ಮುತ್ತಿಗೆ ಹಾಕಿ ನಮ್ಮ ಮನವಿಯನ್ನ, ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಅಂದು ನಾವು ಒತ್ತಾಯ ಮಾಡಿರೋದು. 1ನೇ ತಾರೀಕು ನಡೆಯುವಂತಹ ಹೋರಾಟಕ್ಕೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ಮಾದಿಗ ಸಮುದಾಯದ ಯುವ ಮುಖಂಡ ಮಂಜುನಾಥ್ ನಾಲ್ಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇವೆ. 1ನೇ ತಾರೀಕಪ್ಪ ಅಂದ್ರ ತಿಮ್ಮಾಪುರ ಸರ್ಕಲ್ DCO ಎದುರುಗಡೆಗೆ ನಾವು ಒಂದು ಪ್ರತಿಭಟನೆ ಮಾಡತ್ತೀವಿ ಮಾದಿಗ ಸಮಾಜದ. ಅದು ಅವತ್ತಿನ ದಿವಸ ಒಳ ಮೀಸಲಾತಿ ಕೊಡಬೇಕಂತ ನಮ್ಮ ಆದೇಶ ಅದ. ಅದಕ್ಕೆ ನಾವೇನಪ್ಪ ಅಂದ್ರೆ ಇವತ್ತು ಸರ್ಕಾರಕ್ಕೆ ಏನು ಒತ್ತಾಯ ಮಾಡಕತ್ತೀವಪ್ಪ ಅಂದ್ರೆ ಇವತ್ತು ಒಳ ಮೀಸಲಾತಿ ಮಾಡ್ರಿ ಅಂತ, ಜಾರಿಗೆ ಮಾಡ್ರಿ ಅಂತ ಕೇಳಿ ಒಳ ಮೀಸಲಾತಿ ನಾವು ಜಾರಿಗೆ ಮಾಡ್ರಿ ಅಂತ ಅನ್ನತ್ತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಅದು ನಾವು ಏನಪ್ಪ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಬುದ್ಧಿಜೀವಿಗಳು ಇರ್ಬೋದು, ಎಲ್ಲ ಮುಖಂಡರ ಎಲ್ಲ ಹೋರಾಟ ಮಾಡಿಕೇಸಿ ಇವತ್ತು ಏನಪ್ಪ ಅಂದ್ರೆ ಇವತ್ತು ನಮಗೆ ಫಲಾನೇ ಸಿಗಲಾಗ್ತಾ ಇರಲ್ಲ. ಒಟ್ಟು ಒಳ ಮೀಸಲಾತಿ ಅದಕ್ಕೂ ಜಾರಿಗೆ ಆಗ್ಬೇಕಂತ ನಮ್ದು ಏನು ಆಗ್ರಹ ಅದ. ಅದಕ್ಕೂ ನಾವು ಜೊತೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ಎಲ್ಲ ಸಮಾಜ ಮುಖಂಡರಲ್ಲಿ ತಿಮ್ಮಾಪುರ ಜಗತ್ ಸರ್ಕಾರ ವೃತ್ತದಲ್ಲಿ ಜಿಲ್ಲಾ ಅಧಿಕಾರಿಗಳು ಮನವಿಯನ್ನು ನಾವು ಸಲ್ಲಿಸ್ತೇವೆ ಅಂತ ನಾವು ಇವತ್ತು